everyone. Welcome back to our 90-day advanced spoken English course. In day 1, we learned how to introduce ourselves confidently and professionally. Today, we are going to take the next important step: how to start a conversation naturally. Many English learners know grammar and vocabulary, but when they meet someone, they don't know what to say first. They may say, "Hello, how are you?" And then suddenly there is silence. Don't worry. In today's lesson, you will learn simple and practical ways to start conversations in everyday social and professional situations. By the end of this lesson, you will know how to approach someone, start a conversation, ask natural questions, and continue the conversation confidently. So, let's begin. ಎಲ್ಲರಿಗೂ ನಮಸ್ಕಾರ. ನಮ್ಮ 90 ಡೇ ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಡೇ 1ರಲ್ಲಿ ನಾವು ನಮ್ಮನ್ನು ಆತ್ಮವಿಶ್ವಾಸದಿಂದ ಮತ್ತು ವೃತ್ತಿಪರವಾಗಿ ಹೇಗೆ ಪರಿಚಯಿಸಿಕೊಳ್ಳಬೇಕು ಎಂಬುದನ್ನು ಕಲಿತಿದ್ದೇವೆ. ಇಂದು ನಾವು ಮುಂದಿನ ಪ್ರಮುಖ ಹಂತಕ್ಕೆ ಹೋಗೋಣ. ಸಹಜವಾಗಿ ಸಂಭಾಷಣೆಯನ್ನು ಹೇಗೆ ಪ್ರಾರಂಭಿಸಬೇಕು. ಅನೇಕ ಇಂಗ್ಲಿಷ್ ಕಲಿಯುವವರಿಗೆ ವ್ಯಾಕರಣ ಮತ್ತು ಪದಗಳ ಜ್ಞಾನ ಇರುತ್ತದೆ, ಆದರೆ ಯಾರನ್ನಾದರೂ ಭೇಟಿಯಾದಾಗ ಮೊದಲು ಏನು ಹೇಳಬೇಕು ಎಂಬುದು ಗೊತ್ತಾಗುವುದಿಲ್ಲ. ಅವರು ಹಲೋ, ಹೌ ಆರ್ ಯು ಎಂದು ಹೇಳುತ್ತಾರೆ, ನಂತರ ಏನು ಹೇಳಬೇಕು ಎಂದು ಗೊತ್ತಾಗದೆ ಮೌನವಾಗುತ್ತಾರೆ. ಚಿಂತಿಸಬೇಡಿ. ಇಂದಿನ ಪಾಠದಲ್ಲಿ ದೈನಂದಿನ ಜೀವನದಲ್ಲಿ, ಸಾಮಾಜಿಕ ಸಂದರ್ಭಗಳಲ್ಲಿ ಮತ್ತು ವೃತ್ತಿಪರ ಸಂದರ್ಭಗಳಲ್ಲಿ ಸಂಭಾಷಣೆಯನ್ನು ಹೇಗೆ ಸಹಜವಾಗಿ ಪ್ರಾರಂಭಿಸಬೇಕು ಎಂಬುದನ್ನು ಕಲಿಯೋಣ. ಆದ್ದರಿಂದ ಈಗ ಆರಂಭಿಸೋಣ. Many learners worry. What should I say? What if I make a mistake? What if the other person doesn't respond? How can I continue the conversation? These worries are normal. But remember, you don't need a perfect sentence. You need a simple opening, confidence, and the willingness to listen. Don't strive to impress the other person with difficult English. Try to make the person comfortable. ಅನೇಕ ಕಲಿಯುವವರು ಹೀಗೆ ಚಿಂತಿಸುತ್ತಾರೆ. ನಾನು ಏನು ಹೇಳಬೇಕು? ನಾನು ತಪ್ಪು ಮಾಡಿದರೆ ಏನು? ಮುಂದಿರುವ ವ್ಯಕ್ತಿ ಪ್ರತಿಕ್ರಿಯಿಸದಿದ್ದರೆ ಏನು ಮಾಡುವುದು? ಸಂಭಾಷಣೆಯನ್ನು ಹೇಗೆ ಮುಂದುವರಿಸಲಿ? ಈ ಚಿಂತೆಗಳು ಸಹಜ. ಆದರೆ ನೆನಪಿಡಿ, ಪರಿಪೂರ್ಣ ವಾಕ್ಯ ಬೇಕಾಗಿಲ್ಲ. ಸರಳವಾದ ಆರಂಭ, ಆತ್ಮವಿಶ್ವಾಸ ಮತ್ತು ಗಮನದಿಂದ ಕೇಳುವ ಮನಸ್ಸು ಸಾಕು. ಕಷ್ಟವಾದ ಇಂಗ್ಲಿಷ್ ಬಳಸಿ ಎದುರಿನ ವ್ಯಕ್ತಿಯನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡಿ. ಆರಾಮವಾಗಿ ಅವರೊಂದಿಗೆ ಸಹಜವಾಗಿ ಮಾತನಾಡಲು ಪ್ರಯತ್ನಿಸಿ. Now, let's learn today's most important formula. Open, ask, listen, respond, follow up. First, open the conversation. Hi, how are you? Second, ask a simple question. How's your day going? Third, listen carefully. Don't think about your next sentence while the other person is speaking. Fourth, respond. You can say, "Oh, that's interesting." Finally, follow up. For example, what are you working on? This simple 5 steps formula can help you start and continue conversations naturally. ಈಗ ಇಂದಿನ ಅತ್ಯಂತ ಮುಖ್ಯವಾದ ಸೂತ್ರವನ್ನು ಕಲಿಯೋಣ. ಓಪನ್, ಆಸ್ಕ್, ಲಿಸನ್, ರೆಸ್ಪಾಂಡ್, ಫಾಲೋ ಅಪ್. ಮೊದಲು ಸಂಭಾಷಣೆಯನ್ನು ಆರಂಭಿಸಿ. ಹಾಯ್, ಹೌ ಆರ್ ಯು? ನಂತರ ಸರಳವಾದ ಪ್ರಶ್ನೆಯನ್ನು ಕೇಳಿ. ಹೌ ಇಸ್ ಯುವರ್ ಡೇ ಗೋಯಿಂಗ್? ಮೂರನೇದಾಗಿ ಉತ್ತರವನ್ನು ಗಮನದಿಂದ ಕೇಳಿ. ಎದುರಿನ ವ್ಯಕ್ತಿ ಮಾತನಾಡುತ್ತಿರುವಾಗ ನಿಮ್ಮ ಮುಂದಿನ ವಾಕ್ಯದ ಬಗ್ಗೆ ಯೋಚಿಸಬೇಡಿ. ನಾಲ್ಕನೆಯದಾಗಿ ಪ್ರತಿಕ್ರಿಯಿಸಿ. ಓ, ದಟ್ಸ್ ಇಂಟ್ರೆಸ್ಟಿಂಗ್.
ಎಂದು ಹೇಳಬಹುದು. ಕೊನೆಗೆ ಮುಂದಿನ ಪ್ರಶ್ನೆಯನ್ನು ಕೇಳಿ. ಉದಾಹರಣೆಗೆ, ವಾಟ್ ಆರ್ ಯು ವರ್ಕಿಂಗ್ ಆನ್? ಈ 5 ಹಂತಗಳ ಸೂತ್ರವು ಸಂಭಾಷಣೆಯನ್ನು ಸಹಜವಾಗಿ ಪ್ರಾರಂಭಿಸಲು ಮತ್ತು ಮುಂದುವರಿಸಲು ಸಹಾಯ ಮಾಡುತ್ತದೆ. We often use how are you again and again. It is correct. But we can make our conversations more natural by using different expressions. For example, how's your day going? How have you been? How's everything? How are things going? How's work going? How's your week going? For example, hi, how's your week going? Pretty good. I have been quite busy. These expressions are simple, useful, and natural. ನಾವು ಸಾಮಾನ್ಯವಾಗಿ ಹೌ ಆರ್ ಯು ಎಂಬುದನ್ನು ಮತ್ತೆ ಮತ್ತೆ ಬಳಸುತ್ತೇವೆ. ಅದು ಸರಿಯಾದ ವಾಕ್ಯ. ಆದರೆ ಬೇರೆ ಕೆಲವು ಅಭಿವ್ಯಕ್ತಿಗಳನ್ನು ಬಳಸಿದರೆ ನಮ್ಮ ಸಂಭಾಷಣೆ ಇನ್ನಷ್ಟು ಸಹಜವಾಗುತ್ತದೆ. ಉದಾಹರಣೆಗೆ, ಹೌ ಈಸ್ ಯುವರ್ ಡೇ ಗೋಯಿಂಗ್? ಹೌ ಹ್ಯಾವ್ ಯು ಬೀನ್? ಹೌ ಈಸ್ ಎವ್ರಿಥಿಂಗ್? ಹೌ ಆರ್ ಥಿಂಗ್ಸ್ ಗೋಯಿಂಗ್? ಹೌ ಈಸ್ ವರ್ಕ್ ಗೋಯಿಂಗ್? ಹೌ ಈಸ್ ಯುವರ್ ವೀಕ್ ಗೋಯಿಂಗ್? ಉದಾಹರಣೆಗೆ, ಹಾಯ್, ಹೌ ಈಸ್ ಯುವರ್ ವೀಕ್ ಗೋಯಿಂಗ್? ಪ್ರೆಟಿ ಗುಡ್, ಐ ಹ್ಯಾವ್ ಬೀನ್ ಕ್ವೈಟ್ ಬ್ಯುಸಿ. ಈ ಅಭಿವ್ಯಕ್ತಿಗಳು ಸರಳವಾಗಿದ್ದು ಉಪಯುಕ್ತವಾಗಿವೆ ಮತ್ತು ಸಹಜವಾಗಿ ಕೇಳಿಸುತ್ತವೆ. Here is an important secret. You don't always have to invent a topic. Look around you, observe the situation, and ask a question. At a seminar, you can say, have you attended this seminar before? At a workshop, you can say, what did you think of the first session? At an event, you can say, what brought you here today? At a meeting, are you attending the same session? So remember, look followed by observe followed by ask. The situation itself can give you a topic. ಇಲ್ಲಿ ಒಂದು ಮುಖ್ಯವಾದ ರಹಸ್ಯವಿದೆ. ಪ್ರತಿ ಬಾರಿ ಹೊಸ ವಿಷಯವನ್ನು ನೀವೇ ಹುಡುಕಬೇಕಾಗಿಲ್ಲ. ನಿಮ್ಮ ಸುತ್ತಲೂ ನೋಡಿ, ಪರಿಸ್ಥಿತಿಯನ್ನು ಗಮನಿಸಿ ಮತ್ತು ಒಂದು ಪ್ರಶ್ನೆಯನ್ನು ಕೇಳಿ. ಸೆಮಿನಾರ್ನಲ್ಲಿ, ಹ್ಯಾವ್ ಯು ಅಟೆಂಡೆಡ್ ದಿ ಸೆಮಿನಾರ್ ಬಿಫೋರ್? ವರ್ಕ್ಶಾಪ್ನಲ್ಲಿ, ವಾಟ್ ಡಿಡ್ ಯು ಥಿಂಕ್ ಆಫ್ ದ ಫಸ್ಟ್ ಸೆಷನ್? ಕಾರ್ಯಕ್ರಮದಲ್ಲಿ, ವಾಟ್ ಬಾಟ್ ಯು ಹಿಯರ್ ಟುಡೇ? ಸಭೆಯಲ್ಲಿ, ಆರ್ ಯು ಅಟೆಂಡಿಂಗ್ ದ ಸೇಮ್ ಸೆಷನ್? ಆದ್ದರಿಂದ ನೆನಪಿಡಿ, ಲುಕ್, ಅಬ್ಸರ್ವ್, ಆಸ್ಕ್. ನಿಮ್ಮ ಸುತ್ತಲಿನ ಪರಿಸ್ಥಿತಿಯೇ ನಿಮಗೆ ಸಂಭಾಷಣೆಯ ವಿಷಯವನ್ನು ನೀಡಬಹುದು. At a party or social event, you can use the event itself to start a conversation. For example, hi, how do you know the host? Have you been here before? What brought you here today? Are you attending the workshop too? What did you think of the presentation? Here's an easy rule. Use a place, event, or activity as your starting point. This makes your opening natural because you are talking about something that both people can see or experience. ಪಾರ್ಟಿ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವನ್ನೇ ಸಂಭಾಷಣೆಯನ್ನು ಪ್ರಾರಂಭಿಸಲು ಬಳಸಬಹುದು. ಹಾಯ್, ಹೌ ಡು ಯು ನೋ ದ ಹೋಸ್ಟ್? ಹ್ಯಾವ್ ಯು ಬೀನ್ ಹಿಯರ್ ಬಿಫೋರ್? ವಾಟ್ ಬಾಟ್ ಯು ಹಿಯರ್ ಟುಡೇ? ಆರ್ ಯು ಅಟೆಂಡಿಂಗ್ ದ ವರ್ಕ್ಶಾಪ್ ಟೂ? ವಾಟ್ ಡಿಡ್ ಯು ಥಿಂಕ್ ಆಫ್ ದ ಪ್ರೆಸೆಂಟೇಷನ್? ಒಂದು ಸರಳ ನಿಯಮವನ್ನು ನೆನಪಿಡಿ. ಸ್ಥಳ, ಕಾರ್ಯಕ್ರಮ ಅಥವಾ ಚಟುವಟಿಕೆಯನ್ನು ನಿಮ್ಮ ಆರಂಭದ ವಿಷಯವನ್ನಾಗಿ ಬಳಸಿ. ಇದು ಸಹಜವಾಗಿ ಸಂಭಾಷಣೆಯನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. Now let's learn a powerful technique. Observe
comment, ask. Suppose someone is reading a book. You can say, "You are reading an interesting book." That's the observation. Then, "I have heard good things about it." That's your comment. Then ask, "How are you finding it?" This creates a natural conversation. Under example, "Are you preparing for a presentation?" "Yes, I have one tomorrow." "What is it about?" "Have you prepared everything?" The key is to observe, respond, and then ask. ಈಗ ಒಂದು ಪವರ್ಫುಲ್ ತಂತ್ರವನ್ನು ಕಲಿಯೋಣ. ಅಬ್ಸರ್ವ್ ಫಾಲೋಡ್ ಬೈ ಕಾಮೆಂಟ್ ಫಾಲೋಡ್ ಬೈ ಆಸ್ಕ್. ಒಬ್ಬ ವ್ಯಕ್ತಿ ಪುಸ್ತಕ ಓದುತ್ತಿದ್ದಾರೆ ಎಂದು ಊಹಿಸಿಕೊಳ್ಳಿ. ನೀವು ಹೀಗೆ ಹೇಳಬಹುದು, "ಯು ಆರ್ ರೀಡಿಂಗ್ ಆನ್ ಇಂಟ್ರೆಸ್ಟಿಂಗ್ ಬುಕ್." ಇದು ಗಮನಿಸುವುದು. ನಂತರ, "ಐ ಹ್ಯಾವ್ ಹರ್ಡ್ ಗುಡ್ ಥಿಂಗ್ಸ್ ಅಬೌಟ್ ಇಟ್." ಇದು ನಿಮ್ಮ ಪ್ರತಿಕ್ರಿಯೆ. ನಂತರ ಪ್ರಶ್ನೆ ಕೇಳಿ, "ಹೌ ಆರ್ ಯು ಫೈಂಡಿಂಗ್ ಇಟ್?" ಇದರಿಂದ ಸಹಜವಾದ ಸಂಭಾಷಣೆ ಆರಂಭವಾಗುತ್ತದೆ. ಮುಖ್ಯವಾದದ್ದು ಗಮನಿಸಿ, ಪ್ರತಿಕ್ರಿಯಿಸಿ, ನಂತರ ಪ್ರಶ್ನೆ ಕೇಳಿ. Here is another important lesson. Don't turn a conversation into an interview. If you ask, "What do you do?" "Where do you live?" "Where did you study?" "What is your job?" "Where are you from?" one after another, the conversation may feel uncomfortable. Instead, use this pattern: question, followed by listen, followed by comment, and followed by follow up. For example, "What do you do?" "I work in a school." "Oh, that's interesting." "What do you enjoy most about teaching?" That sounds more natural. Remember, a conversation is not an interrogation. ಇಲ್ಲಿ ಇನ್ನೊಂದು ಪ್ರಮುಖ ವಿಷಯವನ್ನು ನೆನಪಿಡಿ. ಸಂಭಾಷಣೆಯನ್ನು ಸಂದರ್ಶನದಂತೆ ಮಾಡಬೇಡಿ. ನೀವು ಹೀಗೆ ಒಂದರ ನಂತರ ಒಂದಾಗಿ ಪ್ರಶ್ನೆಗಳನ್ನು ಕೇಳಿದರೆ, "ವಾಟ್ ಡು ಯು ಡೂ?" "ವೇರ್ ಡು ಯು ಲಿವ್?" "ವೇರ್ ಡಿಡ್ ಯು ಸ್ಟಡಿ?" "ವಾಟ್ ಈಸ್ ಯುವರ್ ಜಾಬ್?" "ವೇರ್ ಆರ್ ಯು ಫ್ರಮ್?" ಸಂಭಾಷಣೆ ಸ್ವಲ್ಪ ಅಸಹಜವಾಗಬಹುದು. ಅದರ ಬದಲು ಕ್ವಶನ್ ಫಾಲೋಡ್ ಬೈ ಲಿಸನ್, ಫಾಲೋಡ್ ಬೈ ಕಾಮೆಂಟ್ ಆ್ಯಂಡ್ ಫಾಲೋಡ್ ಬೈ ಫಾಲೋ ಅಪ್. ಈ ಮಾದರಿಯನ್ನು ಬಳಸಿ. ಉದಾಹರಣೆಗೆ, "ವಾಟ್ ಡು ಯು ಡೂ?" "ಐ ವರ್ಕ್ ಇನ್ ಅ ಸ್ಕೂಲ್." "ಓ, ದಟ್ಸ್ ಇಂಟ್ರೆಸ್ಟಿಂಗ್." "ವಾಟ್ ಡು ಯು ಎಂಜಾಯ್ ಮೋಸ್ಟ್ ಅಬೌಟ್ ಟೀಚಿಂಗ್?" ಇದು ಹೆಚ್ಚು ಸಹಜವಾಗಿ ಕೇಳಿಸುತ್ತದೆ. ನೆನಪಿಡಿ, ಸಂಭಾಷಣೆ ಎಂದರೆ ವಿಚಾರಣೆಯಲ್ಲ. Follow-up questions are one of the most important skills in a conversation. Suppose someone says, "I recently started learning photography." Don't simply say, "Okay." Instead, show interest. You can ask, "That's interesting. What kind of photography do you enjoy?" "What made you interested in photography?" "How long you have been learning?" "Do you usually take photographs outdoors?" A good follow-up question tells the other person, "I am listening to you." And that is how conversations become longer and more meaningful. ಫಾಲೋ ಅಪ್ ಕ್ವಶನ್ಸ್ ಅಂದರೆ ಮುಂದುವರಿದ ಪ್ರಶ್ನೆಗಳು. ಸಂಭಾಷಣೆಯ ಅತ್ಯಂತ ಪ್ರಮುಖ ಕೌಶಲ್ಯಗಳಲ್ಲಿ ಇದು ಒಂದಾಗಿದೆ. ಒಬ್ಬ ವ್ಯಕ್ತಿ ಹೀಗೆ ಹೇಳುತ್ತಾರೆ ಎಂದು ಊಹಿಸಿಕೊಳ್ಳಿ, "ಐ ರೀಸೆಂಟ್ಲಿ ಸ್ಟಾರ್ಟೆಡ್ ಲರ್ನಿಂಗ್ ಫೋಟೋಗ್ರಫಿ." ನೀವು ಕೇವಲ "ಓಕೆ" ಎಂದು ಹೇಳಬೇಡಿ. ಅದರ ಬದಲು ಆಸಕ್ತಿಯನ್ನು ತೋರಿಸಿ. ನೀವು ಹೀಗೆ ಹೇಳಬಹುದು, "ದಟ್ಸ್ ಇಂಟ್ರೆಸ್ಟಿಂಗ್. ವಾಟ್ ಕೈಂಡ್ ಆಫ್ ಫೋಟೋಗ್ರಫಿ ಡು ಯು ಎಂಜಾಯ್?" "ವಾಟ್ ಮೇಡ್ ಯು ಇಂಟ್ರೆಸ್ಟೆಡ್ ಇನ್ ಫೋಟೋಗ್ರಫಿ?" "ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್?" "ಡು ಯು ಯೂಶುವಲಿ ಟೇಕ್ ಫೋಟೋಗ್ರಾಫ್ಸ್ ಔಟ್ಡೋರ್ಸ್?" ಒಳ್ಳೆಯ ಮುಂದಿನ ಪ್ರಶ್ನೆಯು ಎದುರಿನ ವ್ಯಕ್ತಿಗೆ ನಾನು ನಿಮ್ಮ ಮಾತನ್ನು ಗಮನದಿಂದ ಕೇಳುತ್ತಿದ್ದೇನೆ ಎಂಬ ಸಂದೇಶವನ್ನು ನೀಡುತ್ತದೆ. ಇದರಿಂದ ಸಂಭಾಷಣೆ ಇನ್ನಷ್ಟು ದೀರ್ಘವಾಗುತ್ತದೆ ಮತ್ತು ಅರ್ಥಪೂರ್ಣವಾಗುತ್ತದೆ. Mini dialogue 1.
Now let's listen to a short conversation between two colleagues. A. Hi, how's your week going? B. Pretty good. I have been quite busy with a new project. A. Oh, really? What are you working on? B. I am preparing the final report. A. Sounds interesting. When is it due? Notice what happened. The conversation started with the greeting. Then came a question. The speaker listened to the answer and used that answer to ask another question. This is how natural conversations develop. ಈಗ ಇಬ್ಬರು ಸಹೋದ್ಯೋಗಿಗಳ ನಡುವಿನ ಒಂದು ಚಿಕ್ಕ ಸಂಭಾಷಣೆಯನ್ನು ನೋಡೋಣ. ಹಾಯ್, ಹೌ ಈಸ್ ಯುವರ್ ವೀಕ್ ಗೋಯಿಂಗ್? Pretty good. I have been quite busy with the new project. ಓ ರಿಯಲಿ, ವಾಟ್ ಆರ್ ಯು ವರ್ಕಿಂಗ್ ಆನ್? I am preparing the final report. ಸೌಂಡ್ಸ್ ಇಂಟ್ರೆಸ್ಟಿಂಗ್. ವೆನ್ ಇಸ್ ಇಟ್ ಡ್ಯೂ? ಇಲ್ಲಿ ಏನಾಯಿತು ಎಂಬುದನ್ನು ಗಮನಿಸಿ. ಮೊದಲು ಶುಭಾಶಯದೊಂದಿಗೆ ಸಂಭಾಷಣೆ ಆರಂಭವಾಯಿತು. ನಂತರ ಪ್ರಶ್ನೆ ಕೇಳಲಾಯಿತು. ಉತ್ತರವನ್ನು ಗಮನದಿಂದ ಕೇಳಿ ಅದೇ ಉತ್ತರಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಯಿತು. ಇದೇ ಸಹಜ ಸಂಭಾಷಣೆಯ ವಿಧಾನ. Now let us look at another example. Meeting someone new. Hi, I don't think we have met before. I am Ravi. ಹಾಯ್, ಐ ಆಮ್ ಕಿರಣ್. ನೈಸ್ ಟು ಮೀಟ್ ಯು. Nice to meet you too. Are you part of this organization? ಎಸ್, ಐ ಜಾಯ್ನ್ಡ್ ರೀಸೆಂಟ್ಲಿ. Oh, welcome. How are you finding it so far? Notice that this conversation is not memorized. The speakers are simply responding to each other. So don't memorize complete dialogues. Understand the pattern and use your own words. ಈಗ ಮತ್ತೊಂದು ಸಂಭಾಷಣೆಯ ಉದಾಹರಣೆಯನ್ನು ನೋಡಿದಿರಿ. ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಯಾವ ರೀತಿಯ ಸಂಭಾಷಣೆಯನ್ನು ಮಾಡಬೇಕೆಂಬುದನ್ನು ತಿಳಿದುಕೊಂಡಿದ್ದೀರಿ. ಇದು ಕಂಠಪಾಠ ಮಾಡಿದ್ದಲ್ಲ ಎಂಬುದನ್ನು ಗಮನಿಸಿ. ಇಬ್ಬರು ಒಬ್ಬರ ಮಾತಿಗೆ ಮತ್ತೊಬ್ಬರು ಸಹಜವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಆದ್ದರಿಂದ ಸಂಪೂರ್ಣ ಸಂಭಾಷಣೆಯನ್ನು ಕಂಠಪಾಠ ಮಾಡಬೇಡಿ. ಮಾದರಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮದೇ ಪದಗಳನ್ನು ಬಳಸಿ. Here is your 2-minute speaking challenge. Now it is your turn. Imagine that you are attending a new workshop. You meet another participant for the first time. You have 2 minutes to start and develop the conversation. First, greet the person. Second, introduce yourself. Third, ask a natural question. Fourth, listen to the answer. Fifth, respond naturally. And finally, ask a follow-up question. Remember, open followed by ask, followed by listen, followed by respond, and followed by follow-up. Don't read a script. Don't memorize. Speak naturally and confidently. ಈಗ ನಿಮ್ಮ ಸರದಿ. ನೀವು ಒಂದು ಹೊಸ ವರ್ಕ್ಶಾಪ್ಗೆ ಹಾಜರಾಗುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ. ಅಲ್ಲಿ ನೀವು ಮೊದಲ ಬಾರಿಗೆ ಮತ್ತೊಬ್ಬ ಭಾಗವಹಿಸುವವರನ್ನು ಭೇಟಿಯಾಗುತ್ತೀರಿ. ಸಂಭಾಷಣೆಯನ್ನು ಪ್ರಾರಂಭಿಸಿ ಮುಂದುವರಿಸಲು ನಿಮಗೆ 2 ನಿಮಿಷಗಳಿವೆ. ಮೊದಲು ವ್ಯಕ್ತಿಯನ್ನು ಸ್ವಾಗತಿಸಿ. ಎರಡನೆಯದಾಗಿ ನಿಮ್ಮನ್ನು ಪರಿಚಯಿಸಿಕೊಳ್ಳಿ. ಮೂರನೆಯದಾಗಿ ಸಹಜವಾದ ಪ್ರಶ್ನೆಯನ್ನು ಕೇಳಿ. ನಾಲ್ಕನೆಯದಾಗಿ ಉತ್ತರವನ್ನು ಗಮನದಿಂದ ಕೇಳಿ. ಐದನೇದಾಗಿ ಸಹಜವಾಗಿ ಪ್ರತಿಕ್ರಿಯಿಸಿ. ಕೊನೆಗೆ ಒಂದು ಮುಂದಿನ ಪ್ರಶ್ನೆಯನ್ನು ಕೇಳಿ. ನೆನಪಿಡಿ, ಓಪನ್ ಫಾಲೋಡ್ ಬೈ ಆಸ್ಕ್, ಫಾಲೋಡ್ ಬೈ ಲಿಸನ್, ಫಾಲೋಡ್ ಬೈ ರೆಸ್ಪಾಂಡ್, ಫಾಲೋಡ್ ಬೈ ಫಾಲೋ ಅಪ್. ಸ್ಕ್ರಿಪ್ಟ್ ಓದಬೇಡಿ, ಕಂಠಪಾಠ ಮಾಡಬೇಡಿ. ಸಹಜವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿ. Recap and home practice. Excellent work. Let's quickly revise what we learned today. We learned natural greetings. We learned conversation openness. We learned how to use the situation around us. We learned professional and social conversation starters. We learned the powerful technique
observe followed by comment, and followed by ask. We learned how to use follow up questions. We learned how to avoid turning a conversation into an interview. And finally, we learned the 5 steps conversation formula: open followed by ask, followed by listen, followed by respond, and followed by follow up. Now, for your home practice, record yourself starting conversations in 5 situations: with a friend, with a colleague, with a new person, and at an event. And in a professional situation, don't wait for the perfect sentence. Start, listen, respond, continue. In day 3, we will learn how to keep a conversation going. Well done today. Keep practicing, keep speaking, and don't be afraid of mistakes. You don't need perfect English to begin. You need confidence, curiosity, and a simple opening. I will see you in day 3. Till then, wait for our next video. ಅದ್ಭುತವಾಗಿ ಅಭ್ಯಾಸ ಮಾಡಿದ್ದೀರಿ. ಈಗ ಇಂದು ನಾವು ಕಲಿತ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸೋಣ. ನಾವು ಸಹಜವಾದ ಸುಭಾಷೆಗಳನ್ನು ಕಲಿತಿದ್ದೇವೆ. ಸಂಭಾಷಣೆಯನ್ನು ಪ್ರಾರಂಭಿಸುವ ವಿಧಾನಗಳನ್ನು ಕಲಿತಿದ್ದೇವೆ. ನಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಕಲಿತಿದ್ದೇವೆ. ವೃತ್ತಿಪರ ಹಾಗೂ ಸಾಮಾಜಿಕ ಸಂಭಾಷಣೆಯ ಆರಂಭಿಕ ವಾಕ್ಯಗಳನ್ನು ಕಲಿತಿದ್ದೇವೆ. ಈ ಪ್ರಮುಖ ತಂತ್ರವನ್ನು ಕಲಿತಿದ್ದೇವೆ: ಅಬ್ಸರ್ವ್ ಫಾಲೋಡ್ ಬೈ ಕಾಮೆಂಟ್ ಫಾಲೋಡ್ ಬೈ ಆಸ್ಕ್. ಮುಂದುವರಿದ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಎಂಬುದನ್ನು ಕಲಿತಿದ್ದೇವೆ. ಸಂಭಾಷಣೆಯನ್ನು ಸಂದರ್ಶನದಂತೆ ಮಾಡಬಾರದು ಎಂಬುದನ್ನು ಕೂಡ ಕಲಿತಿದ್ದೇವೆ. ಕೊನೆಗೆ 5 ಹಂತಗಳ ಸೂತ್ರವನ್ನು ಕಲಿತಿದ್ದೇವೆ: ಓಪನ್ ಫಾಲೋಡ್ ಬೈ ಆಸ್ಕ್, ಫಾಲೋಡ್ ಬೈ ಲಿಸನ್, ಫಾಲೋಡ್ ಬೈ ರೆಸ್ಪಾಂಡ್, ಫಾಲೋಡ್ ಬೈ ಫಾಲೋ. ಈಗ ನಿಮ್ಮ ಮನೆ ಕೆಲಸ: 5 ಸಂದರ್ಭಗಳಲ್ಲಿ ಸಂಭಾಷಣೆಯನ್ನು ಪ್ರಾರಂಭಿಸುವುದನ್ನು ರೆಕಾರ್ಡ್ ಮಾಡಿ. ಸ್ನೇಹಿತನೊಂದಿಗೆ, ಸಹೋದ್ಯೋಗಿಯೊಂದಿಗೆ, ಹೊಸ ವ್ಯಕ್ತಿಯೊಂದಿಗೆ, ಒಂದು ಕಾರ್ಯಕ್ರಮದಲ್ಲಿ ಮತ್ತು ವೃತ್ತಿಪರ ಸಂದರ್ಭದಲ್ಲಿ ಪರಿಪೂರ್ಣ ವಾಕ್ಯಕ್ಕಾಗಿ ಕಾಯಬೇಡಿ. ಪ್ರಾರಂಭಿಸಿ, ಕೇಳಿ, ಪ್ರತಿಕ್ರಿಯಿಸಿ, ಮುಂದುವರೆಸಿ. ಡೇ 3ಯಲ್ಲಿ ನಾವು ಕಲಿಯಲಿರುವುದು ಹೌ ಟು ಕೀಪ್ ಅ ಕನ್ವರ್ಸೇಷನ್ ಗೋಯಿಂಗ್. ಮುಂದಿನ ಅಭ್ಯಾಸಕ್ಕೆ ಅಭಿನಂದನೆಗಳು. ಮುಂದುವರೆದು ಅಭ್ಯಾಸ ಮಾಡಿ, ಮಾಡುತ್ತಾ ಇರಿ ಮತ್ತು ತಪ್ಪುಗಳಿಗೆ ಹೆದರಬೇಡಿ. ಆರಂಭಿಸಲು ಪರಿಪೂರ್ಣ ಇಂಗ್ಲಿಷ್ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಕುತೂಹಲ ಮತ್ತು ಸರಳವಾದ ಆರಂಭ. ಡೇ 3ಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. This interesting video was about conversations. So practice them regularly. And if you have found this helpful, please like. Don't forget to hit the subscribe button and the notification bell for our next recent videos. See you in day 3 with more conversations.